ಇನ್ನು ನಿಗಮ ಮಂಡಳಿಗಳ ಪಟ್ಟಿಗೆ ಮುಖ್ಯಮಂತ್ರಿಗಳ ಅಂಕಿತ ಎಐಸಿಸಿ ಪಟ್ಟಿಯಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಕೆಲವೊಂದಷ್ಟು ಬದಲಾವಣೆ ಮಾಡಿ ಅಂಕಿತ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 39 ಹೆಸರಿನ ಬದಲಾಗಿ 34 ಹೆಸರಿನ ಪಟ್ಟಿಗೆ ಸಹಿ ಹಾಕಲಾಗಿದೆ. ಎನ್ಡಬ್ಲ್ಯೂಕೆಆರ್ಟಿಸಿ ಅಧ್ಯಕ್ಷ ಸ್ಥಾನದಲ್ಲಿ ರಾಜು ಕಾಗೆ ಅವರನ್ನ ಮುಂದುವರಿಸಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆಕೆಆರ್ಟಿಸಿ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅನ್ನ ನೇಮಕ ಮಾಡಲಾಗಿದೆ. ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ಗೆ ಎಚ್ಡಿ ಗಣೇಶ್, ಬಿಎಂಟಿಸಿ ನಿಗಮಕ್ಕೆ ನಿಕೇತ್ ರಾಜ್ರನ್ನ ನೇಮಕ ಮಾಡಲಾಗಿದೆ. ಎಐಸಿಸಿ ಪಟ್ಟಿಯಲ್ಲಿ ಇರದ ಇಬ್ಬರಿಗೆ ಅವಕಾಶವನ್ನ ನೀಡಲಾಗಿದೆ. ಗಣೇಶ್ ಹಾಗೆ ನಿಕೇತ್ ಅವರ ನೇಮಕ ಎಐಸಿಸಿ ಒಪ್ಪಿ ಕಳಿಸಿದ್ದ ಪಟ್ಟಿಯಲ್ಲಿ ಇಲ್ಲದ 2 ಹೆಸರುಗಳನ್ನ ಕೂಡ ಇದೀಗ ಸೇರ್ಪಡೆಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದಷ್ಟು ಬದಲಾವಣೆಗಳ ಜೊತೆಗೆ ನಿಗಮ ಮಂಡಳಿಗಳ ಪಟ್ಟಿಗೆ ಮುಖ್ಯಮಂತ್ರಿಗಳು ಅಂಕಿತವನ್ನ ಹಾಕಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಅಂತೂ ಇಂತೂ 7 ಸುತ್ತಿನ ಕೋಟೆಯ ಚರ್ಚೆಗಳು, ಸಾಧಕ ಬಾಧಕಗಳು, ಎಲ್ಲಾ ರೀತಿಯ ಆಯಾಮಗಳ ಚರ್ಚೆಗಳ ನಂತರದಲ್ಲಿ ಈಗ ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಪಟ್ಟವನ್ನ ಕಟ್ಟಿದೆ. ಎಐಸಿಸಿ ಮೊನ್ನೆಯಷ್ಟೇ 39 ಜನರ ಒಂದು ಪಟ್ಟಿಯನ್ನ ಅಂತಿಮಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ತಲುಪಿಸಿತ್ತು. ಎಐಸಿಸಿ ಕೊಟ್ಟಂತಹ ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿ, ಅಂದ್ರೆ 39 ಜನರು ಎಐಸಿಸಿಯಿಂದ ಲೀಸ್ಟ್ ಬಂದಿದ್ದು, ಸಿಎಂ ಸಿದ್ದರಾಮಯ್ಯ ಅವರು ಅಂಕಿತ ಹಾಕಿರುವಂತದ್ದು 34 ಜನರ ಹೆಸರಿಗೆ ಅಂಕಿತ ಆಗಿ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳಿಸಿರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸಚಿವರುಗಳಿಗೆ ಮತ್ತೆ ಆ ಇಲಾಖೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ರಾಜೀವ್ ಕಾಗೆ ಅವರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಅವರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ, ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೈಬಿಡಲಾಗಿದೆ ಅನ್ನೋಂಥ ಚರ್ಚೆಗಳು ಕೂಡ ಜೋರಾಗಿ ನಡೆದಿತ್ತು. ಯಾವಾಗ ಈ ಒಂದು ಸುದ್ದಿ ಹೊರಬಿದ್ದಿದ್ದಂಗೆನೆ ರಾಜು ಕಾಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಆದ ನಂತರದಲ್ಲಿ ಒಂದಷ್ಟು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಯಾವುದೇ ರೀತಿಯ ಅಧ್ಯಕ್ಷ ಸ್ಥಾನದಿಂದ ಕೈ ಬಿಟ್ಟಿಲ್ಲ ಅನ್ನೋಂಥ ಮಾಹಿತಿಗಳನ್ನ ಕೂಡ ರಾಜು ಕಾಗೆ ಅವರು ಕೊಟ್ಟಿದ್ರು. ಇದೀಗ ಅಧಿಕೃತವಾದಂತಹ ಪಟ್ಟಿಯಲ್ಲಿ ಬಿಡುಗಡೆ ಆಗಿರುವಂತದ್ದು ಅರುಣ್ ಕುಮಾರ್ ಅವರನ್ನ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವ ಬಗ್ಗೆ ಎಐಸಿಸಿಯಿಂದ ಬಂದಂತ ಪಟ್ಟಿಯಲ್ಲಿ ಪ್ರಿಂಟ್ ಆಗಿತ್ತು. ಅದಾಗಿ ಈಗ ನೀಲಕಂಠದ ಮುಳುಗೆ ಬದಲಾಗಿ ಅರುಣ್ ಕುಮಾರ್ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ರಾಜು ಕಾಗೆ ಅವರನ್ನ ಮುಂದುವರೆಸಲಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಎಐಸಿಸಿ ಪಟ್ಟಿಯಲ್ಲೂ ಇಲ್ಲದಂತಹ ಇಬ್ಬರಿಗೆ ಒಂದಷ್ಟು ಸ್ಥಾನಮಾನವನ್ನ ಕೊಟ್ಟಿರುವಂತದ್ದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ ನಿಗಮಕ್ಕೆ ಎಚ್ಡಿ ಗಣೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಬಿಎಂಟಿಸಿ ನಿಗಮಕ್ಕೆ ನಿಕೇತ್ ರಾಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಐಸಿಸಿಯಲ್ಲಿ ಬಂದಿದ್ದಂತ ಒಂದಷ್ಟು ಪಟ್ಟಿಯಿಂದ ಸರ್ಜರಿಯನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸರ್ಜರಿ ಮಾಡಿ ಒಂದಷ್ಟು ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾಗಿಯೂ ಕೂಡ ಮತ್ತಷ್ಟು ಕಾರ್ಯಕರ್ತರು ಕೂಡ ಒಂದಷ್ಟು ಬೇಸರ ಹೊಂದಿರುವಂತದ್ದು ಸತ್ಯ. ಅದು ಮುಂಬರುವ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ರೈಟ್. ಇನ್ನು ನಿಗಮ ಮಂಡಳಿಗಳ ಪಟ್ಟಿಗೆ ಮುಖ್ಯಮಂತ್ರಿಗಳ ಅಂಕಿತ ಎಐಸಿಸಿ ಪಟ್ಟಿಯಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಕೆಲವೊಂದಷ್ಟು ಬದಲಾವಣೆ ಮಾಡಿ ಅಂಕಿತ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 39 ಹೆಸರಿನ ಬದಲಾಗಿ 34 ಹೆಸರಿನ ಪಟ್ಟಿಗೆ ಸಹಿ ಹಾಕಲಾಗಿದೆ. ಎನ್ಡಬ್ಲ್ಯೂಕೆಆರ್ಟಿಸಿ ಅಧ್ಯಕ್ಷ ಸ್ಥಾನದಲ್ಲಿ ರಾಜು ಕಾಗೆ ಅವರನ್ನ ಮುಂದುವರಿಸಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆಕೆಆರ್ಟಿಸಿ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅನ್ನ ನೇಮಕ ಮಾಡಲಾಗಿದೆ. ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ಗೆ ಎಚ್ಡಿ ಗಣೇಶ್, ಬಿಎಂಟಿಸಿ ನಿಗಮಕ್ಕೆ ನಿಕೇತ್ ರಾಜ್ರನ್ನ ನೇಮಕ ಮಾಡಲಾಗಿದೆ. ಎಐಸಿಸಿ ಪಟ್ಟಿಯಲ್ಲಿ ಇರದ ಇಬ್ಬರಿಗೆ ಅವಕಾಶವನ್ನ ನೀಡಲಾಗಿದೆ. ಗಣೇಶ್ ಹಾಗೆ ನಿಕೇತ್ ಅವರ ನೇಮಕ ಎಐಸಿಸಿ ಒಪ್ಪಿ ಕಳಿಸಿದ್ದ ಪಟ್ಟಿಯಲ್ಲಿ ಇಲ್ಲದ 2 ಹೆಸರುಗಳನ್ನ ಕೂಡ ಇದೀಗ ಸೇರ್ಪಡೆಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದಷ್ಟು ಬದಲಾವಣೆಗಳ ಜೊತೆಗೆ ನಿಗಮ ಮಂಡಳಿಗಳ ಪಟ್ಟಿಗೆ ಮುಖ್ಯಮಂತ್ರಿಗಳು ಅಂಕಿತವನ್ನ ಹಾಕಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ.
ಸ್ಮಿತಾ, ಅಂತೂ ಇಂತೂ 7 ಸುತ್ತಿನ ಕೋಟೆಯ ಚರ್ಚೆಗಳು, ಸಾಧಕ ಬಾಧಕಗಳು, ಎಲ್ಲಾ ರೀತಿಯ ಆಯಾಮಗಳ ಚರ್ಚೆಗಳ ನಂತರದಲ್ಲಿ ಈಗ ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಪಟ್ಟವನ್ನ ಕಟ್ಟಿದೆ. ಎಐಸಿಸಿ ಮೊನ್ನೆ ಅಷ್ಟೇ 39 ಜನರ ಒಂದು ಪಟ್ಟಿಯನ್ನ ಅಂತಿಮಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ತಲುಪಿಸಿತ್ತು. ಎಐಸಿಸಿ ಕೊಟ್ಟಂತಹ ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿ, ಅಂದ್ರೆ 39 ಜನರು ಎಐಸಿಸಿಯಿಂದ ಲೀಸ್ಟ್ ಬಂದಿದ್ದು, ಸಿಎಂ ಸಿದ್ದರಾಮಯ್ಯ ಅವರು ಅಂಕಿತ ಹಾಕಿರುವಂತದ್ದು 34 ಜನರ ಹೆಸರಿಗೆ ಅಂಕಿತ ಆಗಿ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳಿಸಿರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸಚಿವರುಗಳಿಗೆ ಮತ್ತೆ ಆ ಇಲಾಖೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ರಾಜೀವ್ ಕಾಗೆ ಅವರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಅವರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ, ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೈಬಿಡಲಾಗಿದೆ ಅನ್ನೋಂಥ ಚರ್ಚೆಗಳು ಕೂಡ ಜೋರಾಗಿ ನಡೆದಿತ್ತು. ಯಾವಾಗ ಈ ಒಂದು ಸುದ್ದಿ ಹೊರಬೀಳ್ತಿದ್ದಂಗೆನೆ ರಾಜೀವ್ ಕಾಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಆದ ನಂತರದಲ್ಲಿ ಒಂದಷ್ಟು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಯಾವುದೇ ರೀತಿಯ ಅಧ್ಯಕ್ಷ ಸ್ಥಾನದಿಂದ ಕೈ ಬಿಟ್ಟಿಲ್ಲ ಅನ್ನೋಂಥ ಮಾಹಿತಿಗಳನ್ನ ಕೂಡ ರಾಜೀವ್ ಕಾಗೆ ಅವರು ಕೊಟ್ಟಿದ್ರು. ಇದೀಗ ಅಧಿಕೃತವಾದಂತಹ ಪಟ್ಟಿಯಲ್ಲಿ ಬಿಡುಗಡೆ ಆಗಿರುವಂತದ್ದು ಅರುಣ್ ಕುಮಾರ್ ಅವರನ್ನ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವ ಬಗ್ಗೆ ಎಐಸಿಸಿಯಿಂದ ಬಂದಂತ ಪಟ್ಟಿಯಲ್ಲಿ ಪ್ರಿಂಟ್ ಆಗಿತ್ತು. ಅದಾಗಿ ಈಗ ನೀಲಕಂಠದ ಮುಳುಗೆ ಬದಲಾಗಿ ಅರುಣ್ ಕುಮಾರ್ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ರಾಜೀವ್ ಕಾಗೆ ಅವರನ್ನ ಮುಂದುವರೆಸಲಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಎಐಸಿಸಿ ಪಟ್ಟಿಯಲ್ಲೂ ಇಲ್ಲದಂತಹ ಇಬ್ಬರಿಗೆ ಒಂದಷ್ಟು ಸ್ಥಾನಮಾನವನ್ನ ಕೊಟ್ಟಿರುವಂತದ್ದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ ನಿಗಮಕ್ಕೆ ಎಚ್.ಡಿ. ಗಣೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಬಿಎಂಟಿಸಿ ನಿಗಮಕ್ಕೆ ನಿಕೇತ್ ರಾಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಐಸಿಸಿಯಲ್ಲಿ ಬಂದಿದ್ದಂತ ಒಂದಷ್ಟು ಪಟ್ಟಿಯಿಂದ ಸರ್ಜರಿಯನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸರ್ಜರಿ ಮಾಡಿ ಒಂದಷ್ಟು ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾಗಿಯೂ ಕೂಡ ಮತ್ತಷ್ಟು ಕಾರ್ಯಕರ್ತರು ಕೂಡ ಒಂದಷ್ಟು ಬೇಸರ ಹೊಂದಿರುವಂತದ್ದು ಸತ್ಯ. ಅದು ಮುಂಬರುವ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರೈಟ್. ಇನ್ನು ನಿಗಮ ಮಂಡಳಿಗಳ ಪಟ್ಟಿಗೆ ಮುಖ್ಯಮಂತ್ರಿಗಳ ಅಂಕಿತ ಎಐಸಿಸಿ ಪಟ್ಟಿಯಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಕೆಲವೊಂದಷ್ಟು ಬದಲಾವಣೆ ಮಾಡಿ ಅಂಕಿತ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 39 ಹೆಸರಿನ ಬದಲಾಗಿ 34 ಹೆಸರಿನ ಪಟ್ಟಿಗೆ ಸಹಿ ಹಾಕಲಾಗಿದೆ. ಎನ್ಡಬ್ಲ್ಯೂಕೆಆರ್ಟಿಸಿ ಅಧ್ಯಕ್ಷ ಸ್ಥಾನದಲ್ಲಿ ರಾಜೀವ್ ಕಾಗೆ ಅವರನ್ನ ಮುಂದುವರಿಸಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆಕೆಆರ್ಟಿಸಿ ಅಧ್ಯಕ್ಷರಾಗಿ ಅರುಣ್ ಕುಮಾರ್ರನ್ನ ನೇಮಕ ಮಾಡಲಾಗಿದೆ. ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ಗೆ ಎಚ್.ಡಿ. ಗಣೇಶ್, ಬಿಎಂಟಿಸಿ ನಿಗಮಕ್ಕೆ ನಿಕೇತ್ ರಾಜ್ರನ್ನ ನೇಮಕ ಮಾಡಲಾಗಿದೆ. ಎಐಸಿಸಿ ಪಟ್ಟಿಯಲ್ಲಿ ಇರದ ಇಬ್ಬರಿಗೆ ಅವಕಾಶವನ್ನ ನೀಡಲಾಗಿದೆ. ಗಣೇಶ್ ಹಾಗೆ ನಿಕೇತ್ ಅವರ ನೇಮಕ ಎಐಸಿಸಿ ಒಪ್ಪಿ ಕಳಿಸಿದ್ದ ಪಟ್ಟಿಯಲ್ಲಿ ಇಲ್ಲದ 2 ಹೆಸರುಗಳನ್ನ ಕೂಡ ಇದೀಗ ಸೇರ್ಪಡೆಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದಷ್ಟು ಬದಲಾವಣೆಗಳ ಜೊತೆಗೆ ನಿಗಮ ಮಂಡಳಿಗಳ ಪಟ್ಟಿಗೆ ಮುಖ್ಯಮಂತ್ರಿಗಳು ಅಂಕಿತವನ್ನ ಹಾಕಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಅಂತೂ ಇಂತೂ 7 ಸುತ್ತಿನ ಕೋಟೆಯ ಚರ್ಚೆಗಳು, ಸಾಧಕ ಬಾಧಕಗಳು, ಎಲ್ಲಾ ರೀತಿಯ ಆಯಾಮಗಳ ಚರ್ಚೆಗಳ ನಂತರದಲ್ಲಿ ಈಗ ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಪಟ್ಟವನ್ನ ಕಟ್ಟಿದೆ. ಎಐಸಿಸಿ ಮೊನ್ನೆ ಅಷ್ಟೇ 39 ಜನರ ಒಂದು ಪಟ್ಟಿಯನ್ನ ಅಂತಿಮಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ತಲುಪಿಸಿತ್ತು. ಎಐಸಿಸಿ ಕೊಟ್ಟಂತಹ ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿ, ಅಂದ್ರೆ 39 ಜನರು ಎಐಸಿಸಿಯಿಂದ ಲೀಸ್ಟ್ ಬಂದಿದ್ದು, ಸಿಎಂ ಸಿದ್ದರಾಮಯ್ಯ ಅವರು ಅಂಕಿತ ಹಾಕಿರುವಂತದ್ದು 34 ಜನರ ಹೆಸರಿಗೆ ಅಂಕಿತ ಆಗಿ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳಿಸಿರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸಚಿವರುಗಳಿಗೆ ಮತ್ತೆ ಆ ಇಲಾಖೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ರಾಜೀವ್ ಕಾಗೆ ಅವರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಅವರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ, ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೈಬಿಡಲಾಗಿದೆ ಅನ್ನೋಂಥ ಚರ್ಚೆಗಳು ಕೂಡ ಜೋರಾಗಿ ನಡೆದಿತ್ತು. ಯಾವಾಗ ಈ ಒಂದು ಸುದ್ದಿ ಹೊರಬೀಳ್ತಿದ್ದಂಗೆನೆ ರಾಜೀವ್ ಕಾಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಆದ ನಂತರದಲ್ಲಿ ಒಂದಷ್ಟು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಯಾವುದೇ ರೀತಿಯ ಅಧ್ಯಕ್ಷ ಸ್ಥಾನದಿಂದ ಕೈ ಬಿಟ್ಟಿಲ್ಲ ಅನ್ನೋಂಥ ಮಾಹಿತಿಗಳನ್ನ ಕೂಡ ರಾಜೀವ್ ಕಾಗೆ ಅವರು ಕೊಟ್ಟಿದ್ರು. ಇದೀಗ ಅಧಿಕೃತವಾದಂತಹ ಪಟ್ಟಿಯಲ್ಲಿ ಬಿಡುಗಡೆ ಆಗಿರುವಂತದ್ದು ಅರುಣ್ ಕುಮಾರ್ ಅವರನ್ನ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವ ಬಗ್ಗೆ ಎಐಸಿಸಿಯಿಂದ ಬಂದಂತ ಪಟ್ಟಿಯಲ್ಲಿ ಪ್ರಿಂಟ್ ಆಗಿತ್ತು.
ಅದಾಗಿ ಈಗ ನೀಲಕಂಠದ ಮುಳುಗೆ ಬದಲಾಗಿ ಅರುಣ್ ಕುಮಾರ್ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ರಾಜು ಕಾಗೆ ಅವರನ್ನ ಮುಂದುವರೆಸಲಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಎಐಸಿಸಿ ಪಟ್ಟಿಯಲ್ಲೂ ಇಲ್ಲದಂತಹ ಇಬ್ಬರಿಗೆ ಒಂದಷ್ಟು ಸ್ಥಾನಮಾನವನ್ನ ಕೊಟ್ಟಿರುವಂತದ್ದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ ನಿಗಮಕ್ಕೆ ಎಚ್.ಡಿ. ಗಣೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಬಿಎಂಟಿಸಿ ನಿಗಮಕ್ಕೆ ನಿಖೇತ್ ರಾಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಐಸಿಸಿಯಲ್ಲಿ ಬಂದಿದ್ದಂತ ಒಂದಷ್ಟು ಪಟ್ಟಿಯಿಂದ ಸರ್ಜರಿಯನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸರ್ಜರಿ ಮಾಡಿ ಒಂದಷ್ಟು ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾಗಿಯೂ ಕೂಡ ಮತ್ತಷ್ಟು ಕಾರ್ಯಕರ್ತರು ಕೂಡ ಒಂದಷ್ಟು ಬೇಸರ ಹೊಂದಿರುವಂತದ್ದು ಸತ್ಯ. ಅದು ಮುಂಬರುವ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರೈಟ್.